ಸರ್ 1 ಕಿಲೋಮೀಟರ್ಗೆ ಹತ್ರ 1 ಕೋಟಿ ಬೇಕು ಸರ್. ನಾನು ಹೇಳೋದು ಈಗ ನಿಮ್ಗೆ ಎಮರ್ಜೆನ್ಸಿ ಇರೋದು 1 ಕಿಲೋಮೀಟರ್ ನಾನು ಹಾಕ್ಕೊಡ್ತೀನಿ. ನೀವು ನಾನು ಎಸ್ಟಿಮೇಟ್ ಕಳಿಸಿದಾಗ ನೀವು ಯಾವ್ದು ಕೇಳಿದ್ರೆ ಅದೇ ಸರ್. ನಿಮ್ದು ಟೌನ್ಗೆ ಸೇರಿಸಿದ್ರೆ ಏನೋ ಅಭ್ಯಂತರ ಇಲ್ವಾ? ಸೇರಿಸ್ಬಿಡ್ಲಾ? ನಾನೇನಿಲ್ಲ, DC ಹತ್ರ ಆರ್ಡರ್ ಮಾಡಿಸ್ತೀನಿ. ಬಟ್ ನೀವು ಟೌನ್ಗೆ ಬಂದ್ಬಿಟ್ರೆ ನಗರಸಭೆಯವರು ಕ್ಲೀನಿಂಗ್ ಗಿನಿಂಗ್ ಅವ್ರು ನೋಡ್ಕೊಂತಾರೆ. ಈಗ ಇದು ಈ ಲೇಔಟ್ನ ನಾವು ಟೌನ್ಗೆ ಸೇರಿಸ್ಬೇಕು. ನಾನು ಮಾಡಿಸ್ತೀನಿ ಸರ್ ಅದರ. ನಮಸ್ತೆ, ರಾಕೇಶ್ ಅಂತ ಇಲ್ಲಿರೋರು. ಅದು ರೋಡ್ ಏನು ಹೇಳ್ದಂಗೆ ಆಕ್ಚುಲಿ ಅದು ರೋಡ್ ಎಲ್ಲ ಏನು ಆಸ್ ಪರ್ ಡಾಕ್ಯುಮೆಂಟ್ಸ್ ಪ್ರಕಾರ ಸೊ 20 feet 30 feet ಎಲ್ಲ ಏನಿದೆ ಇವತ್ತು ಅದೆಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ 50% ಹೊಟ್ಟೋಗಿದೆ. ಸೊ ಅದನ್ನ ಏನಾಗಿದೆ ಲಾಸ್ಟ್ ಟೈಮ್ ಕೂಡ ಅಷ್ಟೇ ತುಂಬಾನೇ ಇವಾಗ ಏನು ಬರ್ತಾ ನೋಡೋದಲ್ಲ, ಸೊ ಅದಕ್ಕಿಂತ ಇನ್ನೂ ವರ್ಸ್ಟ್ ಆಗುತ್ತೆ. ಇವಾಗ ಏನು ನಿನ್ನೆ ಬಂದಿರೋದು ಸಣ್ಣ ಮಳೆ, ಸ್ವಲ್ಪ ಏನಾದ್ರೂ ಹೆವಿ ರೈನ್ ಫಾಲ್ ಆಯ್ತು ಅಂತಂದ್ರೆ ಸೊ ಕಂಪ್ಲೀಟ್ಲಿ ರೋಡ್ ಎಲ್ಲ ಫುಲ್ ಬ್ಲಾಕ್ ಆಗ್ಬಿಡುತ್ತೆ. ನಿಮ್ಮ ಹತ್ರ ಫೋಟೋಸ್ ಇದೆ. ಈಗ ರೋಡ್ ಎಕ್ಸಿಸ್ಟಿಂಗ್ ಎಷ್ಟಿದೆ ಸರ್? 10 ಅಡಿ ಇದೆಯಾ? ಹೆಂಗದು 20 ಅಡಿ ಇದೆ. ಹಿಂಗ್ ಬಂದು ಅದು 10 ಅಡಿನೂ ಇಲ್ಲ ಸರ್. ಈಗ ಪೇಪರ್ ಅಲ್ಲಿ 20 ಅಡಿ ಇದೆ ಅಲ್ಲ? ನಿಮ್ಮ ಲೇಔಟ್ ಏನಾಗಿದೆ ಸರ್? ನಗರಸಭೆಯವರು ನಿಮ್ದು ನೀವೆಲ್ಲ ಟೌನಲ್ಲಿ ಇದ್ದೀರಾ, ನಗರಸಭೆಯವರು ನಮಗೆ ಬರ್ತಿಲ್ಲ ಅಂತ ಅವ್ರು ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಪಂಚಾಯಿತಿಯವರು ಅವ್ರು ಟೌನಲ್ಲಿದ್ದಾರೆ ಅಂತ ಇದು ಕ್ಲಾಶ್ ಇದೆ. ಈಗ ಇವರಿಬ್ಬರ ಇದ್ರ ಮಧ್ಯೆ ಇದಕ್ಕೇನೇ ಫೆಸಿಲಿಟೀಸ್ ಬೇಕು ಅಂದರೂ ನಾನು MLA ಆಗಿ ನನ್ನ ಅನುದಾನದಲ್ಲಿ ಹಾಕಬೇಕು. ಒಂದು ಇದೇನು ನೀವು 1 ಕಿಲೋಮೀಟರ್ ಅಣ್ಣ, ಇದು 800 ಮೀಟರ್ ಎಲ್ಲಿಂದ ಎಲ್ಲಿಗಣ? ಮೈನ್ ರೋಡ್ ಸರ್ 1 ಕಿಲೋಮೀಟರ್ಗೆ ಹತ್ರ 1 ಕೋಟಿ ಬೇಕು ಸರ್. ನಾನು ಹೇಳೋದು ಈಗ ನಿಮ್ಗೆ ಎಮರ್ಜೆನ್ಸಿ ಇರೋದು 1 ಕಿಲೋಮೀಟರ್ ನಾನು ಹಾಕ್ಕೊಡ್ತೀನಿ. ಆಯ್ತು ಸರ್, ಅದೇ ಮಾಡಿ. ನೀವು ನಾನು ಎಸ್ಟಿಮೇಟ್ ಕಳಿಸಿದಾಗ ನೀವು ಯಾವ್ದು ಕೇಳಿದ್ರೆ ಅದೇ ಹಾಕ್ಕೊಡ್ತೀನಿ. ಬೇಡ ಸರ್, ನಮ್ಮ ವಿನಾಯಕ ಲೇಔಟ್ಗೆ ಏನಿದೆ ಅಲ್ವಾ ಸರ್? ಮೊದಲನೇದು ಅದು 1 ಕೋಟಿ ಚಿಲ್ಲರೆ ಮೈನ್ ರಸ್ತೆ ಆಗೋಗೈತೆ. ಸರ್ ಈಗ ಅದು ಸಾಯಿಬಾಬಾ ದೇವಸ್ಥಾನದ ಎದುರುಗಡೆ ಇರೋದು, ಅದಕ್ಕೆ 1 ಕೋಟಿ ಹಾಕಿದೀನಿ ಸರ್, ಅದು ಬೇರೆ. ಈಗ ನಾನು ಹಾಕೋ 1 ಕೋಟಿ ರೂಪಾಯಿ ರಸ್ತೆಗೆ ಬರೀ ನಿಮ್ಮ ಲೇಔಟ್ ಕನೆಕ್ಟ್ ಆಗೋದು, ಓಕೆನಾ? ಅದು ಡನ್ ಸರ್. ಎರಡನೇದು ಉಮಾಶಂಕರ್ ಸರ್, UGD ಪೈಪ್ಲೈನ್ ಹೊಡೆದು ಹೋಗಿದ್ದು, ಅದನ್ನು ಸಹ ಸರಿಪಡಿಸಬೇಕು. ಈಗ ಪೈಪ್ಲೈನ್ ಹೊಡೆದು ಹೋಗಿದ್ದು ಇಮಿಡಿಯೇಟ್ ಯಾರು ರೆಡಿ ಮಾಡೋದು? ಪಂಚಾಯತಿಯವರ ನೀವಾ? ಏನು ಪಂಚಾಯತಿಯವರೇ? ಬಟ್ ಅದೇನಾಗ್ತದೆ ಸರ್, ಇದು ಕಾಲುವೆ ನೀರು ಸರ್. ಏನಾಗುತ್ತೆ ಲೇಔಟ್ ನೀರೆಲ್ಲ ಏನು ಯೂಶಲಿ ಇದು ನೀರು ಆ ಕಾಲುವೆ ಕನೆಕ್ಟ್ ಮಾಡಿದ್ದಾರೆ ಲೇಔಟ್ ಪ್ಲಾನ್ ಮಾಡ್ಬೇಕಾದ್ರೆ. ಏನಾಗ್ತದೆ ಈಗ ಓವರ್ ಫ್ಲೋ ಆದಾಗ ಆ ನೀರಲ್ಲೇ ಈ ಲೇಔಟ್ ಒಳಗಡೆ ಬರ್ತಾ ಇದೆ. ಹಂಗಾಗಿ ಸೀಪೇಜ್ ಹಾಕ್ಬಿಟ್ಟು ಟ್ಯಾಂಕ್ ಒಂದು ತಿಂಗಳಿಗೆ 1.5 ತಿಂಗಳು ಹೋಗುತ್ತೆ ಸರ್. 75% ಆಫ್ ದ ಹೌಸಸ್ಗೆ ಈ ಟಾಯ್ಲೆಟ್ ಅಂಡ್ ಈ ಇದಕ್ಕೋಸ್ಕರ ಬಾತ್ರೂಮ್ಗೆ ಹೋಗ್ತಾರಲ್ಲ, ಆ ನೀರೆಲ್ಲ ರಿವರ್ಸ್ ಹೋಗ್ತದೆ. ಈಗ ಅದಕ್ಕೇನು ಸೊಲ್ಯೂಷನ್ ಏನು ಉಮಾಶ? ನೀವು ಸೊಲ್ಯೂಷನ್ ಹೇಳಿ. ದುಡ್ಡನ್ನ ನೀವು ಪಂಚಾಯತಿ ನಗರಸಭೆಯವರು ದುಡ್ಡು ಯೋಚನೆ ಮಾಡಬೇಡಿ, ನಾನು ಕೊಡ್ತೀನಿ. ನೀವು ನನಗೆ ಸೊಲ್ಯೂಷನ್ನೇ ಹೇಳಿ. ನಮ್ಮ UGD ಲೈನ್ ಏನಿದೆಯಲ್ಲ ಸರ್, ಹಾ, ಅದಕ್ಕೆ ಇವ್ರು ಕನೆಕ್ಟ್ ಮಾಡಿದ್ರೆ ಫ್ಲೋ ಆಗುತ್ತೆ. ಏನು ಕನೆಕ್ಟ್ ಮಾಡಕ್ ಪ್ರೊಸೀಜರ್ ಏನು? ಇವ್ರ ಕಡೆಯಿಂದ ಕನೆಕ್ಟ್ ಮಾಡಕ್ ಆಗಲ್ಲ. ಅದು ಒಂದು ಐಟೆಲ್ ಐತೆ, ಇದು ಡೌನ್ ಅಲ್ಲಿ ಅದು ಸಮಸ್ಯೆ. ಸಪರೇಟ್ STP ಟ್ಯಾಂಕ್ ಮಾಡ್ಕೊಂಡು ಇಲ್ಲ ಅಲ್ಲಿಂದ ಸರ್. ಎಷ್ಟು ಮನೆಗಳಿದೆ ಸರ್ ಒಟ್ಟು? 80 ಮನೆ. ಸಪರೇಟ್ STP ಮಾಡ್ಬೇಕಾ? ಒಂದು STP ಮಾಡ್ಕೊಬೇಕು ಸರ್. ಇಲ್ಲ ಅಂದ್ರೆ ಇದು ಒಂದು ವೆಲ್ ತರ ಮಾಡ್ಕೊಂಡು ಅಲ್ಲಿಂದ ಪಂಪಿಂಗ್ ಮಾಡ್ಕೊಂಡು. ಎಷ್ಟಾಗ್ಬೋದು ಅದಕ್ಕೆಲ್ಲ ಅಂದಾಜು ಸರ್? ದೊಡ್ಡದಿದೆ, ಹಾ, ಬಟ್ ಅಲ್ಲಿ ಫಿಲ್ ಆದ್ರೆ ಪೈಪ್ಗಳಿಂದ ವಾಪಸ್ ಸರ್. ಅದು ಕಾರಣ ಏನು ಅಂದ್ರೆ ಒಂದ್ ಸೆಕೆಂಡ್ ದಯವಿಟ್ಟು ಸರ್, ಅದು ಓವರ್ ಫ್ಲೋ ಆಗೋ ಕಾರಣ ಏನು ಅಂದ್ರೆ ಇಷ್ಟೇ ಸರ್. ಏನು ಕಾಲುವೆ ತೆಗೆದು ಆ ಕಾಲುವೆ ನೀರು ಚರಂಡಿ ಲೇಔಟ್ ಅಲ್ಲಿ ಸೈಟ್ ಅಲ್ಲಿ ಬಿದ್ದಿದ್ದು ನೀರೇನಾಯ್ತು ಅಂದ್ರೆ ಚರಂಡಿಗೆ ಹೋಗ್ತಿತ್ತು. ಚರಂಡಿಯಿಂದ ಆ ಚರಂಡಿಯಿಂದ ಮೈನ್ ಹೊಟ್ಟೋಗ್ತಿತ್ತು ಸರ್ ಆಚೆ. ಈಗ ಯಾವಾಗ ಇದು ಕಾಲುವೆ ಅಂತ ರಾಜ ಕಾಲುವೆ ಅಂತ ಹೆಬ್ಬಾಳದ ನೀರು ಯಾವಾಗ ಬಿಟ್ರು ಅದು ಡೆಪ್ತ್ ಮಾಡಿಲ್ಲ, ಬರೇ 3 ಅಡಿ ಮಾತ್ರ ಡೆಪ್ತ್ ಮಾಡಿದ್ದಾರೆ. ಇದ್ರದ್ದು ಆಕ್ಚುಲಿ ಬಂದು ಇದು ಡೆಪ್ತ್ ಇದ್ರೆ ಈ ನೀರು ವಾಪಸ್ ಬರ್ತದೆ ನಮ್ಗೆ, ನಮ್ ಲೇಔಟ್ಗೆ ವಾಪಸ್ ಬರುತ್ತೆ ಆ ನೀರು. ಈ ನೀರು ಬಿದ್ದಿದ್ದೇನಾಗ್ತದೆ ಅಂದ್ರೆ ಸ್ಟಾಕ್ ಆಗಿ UGD ಪೈಪ್ ಇದು ಸೈಡ್ಗೆ ಹಾಕಿರ್ತಾರಲ್ಲ ಸರ್, 4 ಇಂಚ್ ಪೈಪ್, ಅದರಿಂದ ನೀರು ಹೋಗಿ UGD ಫ್ಲೋ ಆಗ್ತದೆ, ಇದಾಗ್ತಿದೆ, ಸ್ಟಾಕ್ ಆಗ್ತಾ ಇದೆ. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನಾವು ಆ ಕಾಲುವೆ ಏನಿದೆ ಸರ್, ರಾಜ ಕಾಲುವೆ ಅಂತ ಏನ್ ಹೇಳ್ತಿದ್ದಾರೆ ಇವರು, ರಾಜ ಕಾಲುವೆ ಅಲ್ಲ ಅದು, ಇರ್ಲಿ ಹೇಳ್ಬಿಟ್ಟಿದ್ದಾರೆ. ಅಲ್ಲಿ ಏನಾಗಿದೆ ಸರ್, ಅದನ್ನ ಡೆಪ್ತ್ ಮಾಡಿ ಸರ್, ಮಾಡಿದ್ರೆ ಈ ಚರಂಡಿ ನೀರು ಬಿದ್ದಿದ್ ನೀರು ಆರಾಮಾಗಿ ಮಾಡಿ ಅದನ್ನ ಎಷ್ಟು ದೂರ ಮಾಡ್ಬೇಕಾದ್ರೆ ಡೆಪ್ತ್ ಸರ್? ನಮ್ ಲೇಔಟ್ ಅಷ್ಟು ಮಾಡ್ಕೊಡ್ತಾರೆ. ಅಷ್ಟು ಮಾಡ್ಕೊಡ್ರೆ ಎಷ್ಟಿದೆ ಅಂದಾಜು ಅದು? ಇದ್ರೆ ಒಂದು 100 ಮೀಟರ್ಸ್ ಅಷ್ಟೇ ಸರ್. 100 ಮೀಟರ್ ಎಷ್ಟು ಖರ್ಚು ಬರ್ಬೋದು ಸರ್? ಎಷ್ಟಾಗ್ಬೋದು? ಪೆನ್ ಕೊಡಿ ಬಿಡಿ. ಎಷ್ಟಾಗ್ಬೋದು ಅಂದಾಜು ಡೆಪ್ತ್ ಮಾಡಕ್ಕೆ? ಅದು ಸ್ಲ್ಯಾಬ್ ಮಾಡ್ಬಿಟ್ರೆ ನಮ್ಗೆ 15 ಅಡಿ ರೋಡ್ ಸಿಗುತ್ತೆ ಸರ್ ನಮ್ಗೆ. ಯಾಕೆಂದ್ರೆ ನೀವು ಅಂದಾಜು ಹೇಳಿದ್ರೆ ನಾನು ಅವ್ರಿಗೆ ಆಗುತ್ತಾ ಇಲ್ವಾ ಮಾತು ಕೊಡ್ತೀನಿ, ಇಲ್ಲ ಕೊಡಕ್ ಹೋಗಲ್ಲ. ಅದೇನೊಂದು ಇರ್ತದೆ ಸರ್, 30 ಅಡಿ ರಸ್ತೆಯಲ್ಲಿ ಅದನ್ನ ತೆಗ್ದಿರ ಸರ್ ಕಾಲುವೆನ.
ಇರ್ಲಿ ನಾವು ಅದೆಲ್ಲ ಓಡಾಡ್ತಿದ್ದೀವಿ. ಜೊತೆಲಿ ಈ ಕಾಲುವೆ ಒಂದು ಸಮಸ್ಯೆ ಬಂದ್ಬಿಡ್ತು. ಮಳೆ ನೀರು ಬಂದಾಗ ರಿಟರ್ನ್ 100 ಮೀಟರ್ ಅಂದ್ರೆ ಎಷ್ಟು ಬರ್ಬೋದು ಸರ್? ಸರ್ ಡಿಪೆಂಡ್ ಅಪಾನ್ 20 ಲಕ್ಷ ಅನ್ಕೊ. ಈಗ ಇದು ಕ್ವಶನ್ ಏನು ಅಂದ್ರೆ ಇವ್ರು ಹೇಳ್ತಾರೆ ಇಲ್ಲಿ ಮಾತ್ರ ಡೆಪ್ತ್ ಮಾಡಿದ್ರೆ ಮತ್ತೆ ಅಲ್ಲೆಲ್ಲಾದ್ರೂ ಐಟ್ ಇದೆ ಮತ್ತೆ ರಿವರ್ಸ್ ಹೊಡೆದ್ರೆ ಅಂತ. ಈಗ ಇಲ್ಲಿ ಮಾಡ್ಬಿಡ್ತೀವಿ ಸರ್ ಒಂದು 10-15 ಲಕ್ಷ ಹಾಕಿ ಅನ್ಕೊಳ್ಳಿ, ಅಲ್ಲಿ ಹೈಟ್ ಆಗಿ ಮತ್ತೆ ಫುಲ್ ಫೋರ್ಸ್ ಇಂದ ರಿವರ್ಸ್ ಬಂದ್ರೆ ಅಂತ. ಡೌನ್ ಉಂಟಮ್ಮ 6 ಅಡಿ ಡೆಪ್ತ್ ಮಾಡಿ ಸ್ಲ್ಯಾಬ್ ಮಾಡಿದ್ರೆ ಮುಗ್ದೋಯ್ತು ಸರ್. ನಮ್ ಲೇಔಟ್ ಅಷ್ಟೇ ಒಂದು 150 ಮೀಟರ್ಸ್ ಅಷ್ಟೇ ಸರ್. ಅಲ್ಲ ಈಗ ಅನ್ನೋದಕ್ಕಿಂತ ನೆಕ್ಸ್ಟ್ ಪಾಸ್ ಕ್ಲೋಸ್ ಮಾಡ್ಬೇಕು ಸರ್. ಸ್ಲ್ಯಾಬ್ ನಾವೇನೋ ಡೌನ್ ಮಾಡ್ತೀವಿ, ಮೇಲೆ ಅಪ್ ಇರುತ್ತಲ್ಲ ನೀರ್ ಅಲ್ಲಿಂದ ಮತ್ತೆ ರಿಟರ್ನ್ ಬರುತ್ತಲ್ಲ ಅನ್ನೋ ಪ್ರಶ್ನೆ ಇದೆ. ಇದು ಮಾತ್ರ ಸ್ಲ್ಯಾಬ್ ಸರಿ. ಇನ್ನೊಂದು ಮೇಡಮ್, ಈಗ ತಹಸೀಲ್ದಾರ್ ಮೇಡಮ್ ಅವ್ರು ಬಂದಿದ್ದಾರೆ, ಇಒ ಸರ್. ಅದೇ ಈ ರೋಡು 20 ಅಡಿ ಇದೆ ಅಂತಿದ್ದಾರೆ ಇವರು. ಆ ಕಡೆ ರೈತರನ್ನೆಲ್ಲ ಮಾತ್ರ ಅಟ್ಲೀಸ್ಟ್ ಇಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಅದೊಂದು 20 ಅಡಿ ನೀವು ವರ್ಕ್ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆಲ್ಲ ಬಿಡಿಸ್ಕೊಟ್ರೆ ನೀಟಾಗಿ ಒಂದು 20 ಅಡಿ ರೋಡ್ ಹಾಕ್ಸ್ಬಿಡೋಣ ಅಂತ. ಎಷ್ಟು ಜನದ್ದಿದೆ ಸರ್ ತೋಟಗಳು? ಎಷ್ಟು ಜನ ಇದ್ದಾರೆ ಸರ್? 6 ಜನ ಸರ್. 6 ಜನ. ಅವ್ರದ್ದು ತೊಂದರೆ ಇಲ್ಲಲ್ಲ? ಬಿಡ್ತಾರೆ. ಈಗ ಒಂದು ಕೆಲಸ ಮಾಡಿ ಸರ್, ನೀವು ಅದನ್ನ ನಾವು ಮಾತಾಡೋದಕ್ಕಿಂತ ಇಲ್ಲ ನಾವು ಒಂದು ಕೆಲಸ ಮಾಡ್ತೀವಿ ಇವ ಸರ್, ಪಿ.ಡಿ. ಅವರೇ 6 ಜನ ರೈತರದ್ದು ನೋಟ್ ಮಾಡ್ಕೊಂಡು ನಿಮ್ಮ ಲೆವೆಲಲ್ಲಿ ನೀವು ಒಂದು ಮೀಟಿಂಗ್ ಕರೆದು ಅವ್ರದ್ದೊಂದು ಮುಚ್ಚಳಿಕೆ ಬರ್ಕೊಂಬಿಡಿ. ಆನ್ ಪೇಪರ್ ಬರ್ಸ್ಕೊಂಬಿಡಿ. ಯಾಕೆಂದ್ರೆ ಕೆಲಸ ಸ್ಟಾರ್ಟ್ ಆದಾಗ ಯಾರೋ ಒಬ್ರು ಅಬ್ಜೆಕ್ಟ್ ಮಾಡಿ ಮತ್ತೆ ಡಿಲೇ ಆಗೋದು ಬೇಡ ಸರ್. ಒಂದು ಬರ್ಕೊಂಡು ಅವ್ರ ಸಹಮತ ಇದೆ ಅಂತ ಒಂದು ಆನ್ ಪೇಪರ್ನ ಒಂದು ಅಗ್ರಿಮೆಂಟ್ ಮಾಡ್ಕೊಂತೀವಿ ಸರ್. ನಿಮ್ಮದು ಟೌನ್ಗೆ ಸೇರಿಸಿದ್ರೆ ಏನೋ ಅಭ್ಯಂತರ ಇಲ್ವಾ? ಸೇರಿಸ್ಬಿಡ್ಲಾ? ನಾನೇನಿಲ್ಲ, DC ಹತ್ರ ಆರ್ಡರ್ ಮಾಡಿಸ್ತೀನಿ. ಬಟ್ ನೀವು ಟೌನ್ಗೆ ಬಂದ್ಬಿಟ್ರೆ ನಗರಸಭೆಯವರು ಕ್ಲೀನಿಂಗ್ ಗಿನಿಂಗ್ ಅವ್ರು ನೋಡ್ಕೊಂತಾರೆ. ಈಗ ಪಂಚಾಯತಿಯವರು ಅಲ್ವಾ, ನಗರಸಭೆಗೆ ಬಂದ್ರೆ ಫಂಡ್ ಯಥೇಚ್ಛವಾಗಿ ಬರುತ್ತೆ, ಹೆಚ್ಚು ಮಾಡ್ಲಿಕ್ಕೂ ಅನುಕೂಲ ಆಗ್ತದೆ. ಆಗ್ಬೋದು ಸರ್. ನಾವು ಸೇಫ್ ಝೋನ್ಗೆ ಹೋಗ್ಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತಿದ್ದೀವಿ ಸರ್. ನಾವೆಲ್ಲ ಸೇಫ್ ಝೋನ್ ಇರ್ಬೇಕು ಅಂತ ಅಷ್ಟೇ ಸರ್. ಈಗ ಇದು ಈ ಲೇಔಟ್ನ ನಾವು ಟೌನ್ಗೆ ಸೇರಿಸ್ಬೇಕು. ನಾನು ಮಾಡಿಸ್ತೀನಿ ಸರ್. ಅದು ಇದೊಂದು UGD ಪೈಪ್ ಹೊಡೆದು ಸರ್, ಟೆಂಪ್ರರಿ ಹೊಡೆದೋಗಿದ್ಯಾಣ? ಅದೇ ಇದು ಬಾಬಣ್ಣ ಮನೆ ಪಕ್ಕ ಜಾಸ್ತಿ. ಅದು ರೆಡಿ ಮಾಡಕ್ಕೆ ಎಷ್ಟು ಬೇಕು ಸರ್? ಈಗ ಸರ್ ಇದೊಂದು ಈಗ ಅವ್ರಿಗೆ ಹೇಳಿ, ಇದು ಈ ಪೈಪ್ ಲೈನ್ ಇಮಿಡಿಯೇಟ್ ಆಗಿ ಒಂದು ರೆಡಿ ಮಾಡಿಸ್ಕೊಡ್ಬೋದಾ? ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸ್ಕಿಲ್ ಪರ್ಸನ್ ಇಲ್ಲ ಸರ್. UGDಗೆಲ್ಲ ಸ್ವಲ್ಪ ಸ್ಕಿಲ್ ಪರ್ಸನ್ ಇರಬೇಕು. ಸೊ ನಗರಸಭೆಯವರು ಆ ಸ್ಕಿಲ್ ಪರ್ಸನ್ ಯಾರು ಇರ್ತಾರೆ ಸ್ವಲ್ಪ ಅವ್ರು ಕೊಡ್ಲಿ. ಅದೇನು ಖರ್ಚು ವೆಚ್ಚ ಬರುತ್ತೆ ಗ್ರಾಮ ಪಂಚಾಯತಿಯಿಂದ ಬರುತ್ತೆ. ಕೊಡ್ತೀರಾ ಹಂಗೆ? ಓಕೆ, ನೀವು ಅದು ಮ್ಯಾನ್ ಪವರ್ ಕೊಡಿ, ಅದಕ್ಕೆ ಎಕ್ಸ್ಪೆಂಡಿಚರ್ ಅವ್ರು ಬೇರೆ ಮಾಡ್ತಾರೆ. ಮೆಟೀರಿಯಲ್ ಪ್ಲಸ್ ಮ್ಯಾನ್ ಪವರ್ ಲೇಬರ್ ಚಾರ್ಜ್ ಏನು ಬರುತ್ತೋ ನಮ್ಮ ದುಡ್ಡು ನಮ್ಮ ಪಂಚಾಯತಿಯಿಂದ ಕೊಡ್ತಾರೆ.